ಏನೋ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಕುರ್ಚಿ ಕಿತ್ತಾಟ, ಸಿಎಂ ಕುರ್ಚಿ ಕಿತ್ತಾಟ ಇದೊಂದು ಮುಗಿಯದ ಮೆಗಾ ಧಾರಾವಾಹಿ ಥರ ಕಾಣಿಸ್ತಾ ಇದೆ. ಇದು ಯಾವತ್ತೂ ಕೂಡ ಮುಗಿಯಲ್ಲ ಅಂತ, ಸರ್ಕಾರ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಇದು ಮುಂದುವರಿಯುತ್ತಾ ಅಂತ ಒಂದು ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಸಮರ ಇನ್ನೂ ಕೂಡ ಮುಂದುವರೆದಿದೆ. ಎರಡನೇ ಹಂತದ ಬಂಡಾಯಕ್ಕೆ ಸಜ್ಜಾಗಿದೆಯಾ ಡಿ ಕೆ ಬಣ ಅಂತಕ್ಕಂಥ ಪ್ರಶ್ನೆ. ಅಂದು ಕೊಟ್ಟ ಮಾತನ್ನು ನೆನಪಿಸಿದ್ರು ಡಿ ಕೆ ಬ್ರದರ್ಸ್, ಅದರಂತೆ ನಡ್ಕೊಳ್ಳಿ. ಇಂದು ಅಧಿಕಾರ ಶಾಶ್ವತ ಅಲ್ಲ ಅನ್ನುವಂತಹ ಮಾತು, ತಾಳ್ಮೆಯೂ ಶಾಶ್ವತ ಅಲ್ಲ ಅಂತ ಮಾಜಿ ಸಂಸದ ಡಿ ಕೆ ಸುರೇಶ್ ನಿನ್ನೆ ಮಾತಾಡಿದರು. ಆಡಿದ ಮಾತಿನಂತೆ ನಮ್ಮನ್ನು ಕರೆಸಿ ಮಾತನಾಡಲಿ ಅಂತ ಸಂದೇಶ. ತಾಳ್ಮೆಯ ಎಕ್ಸ್ಪೈರಿ ಡೇಟ್ ಫಿಕ್ಸ್ ಮಾಡುವ ಲೆಕ್ಕಾಚಾರಣ ಅಂತಕ್ಕಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಅಧಿವೇಶನ ಬಳಿಕ ಕರೆಸಿ ಮಾತನಾಡ್ತೀವಿ ಅಂತ ಏನೋ ವೇಣುಗೋಪಾಲ್ ಎಲ್ಲ ಭರವಸೆ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು, ಬಟ್ ನಿನ್ನೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಾಳ್ಮೆಯ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಡಿ ಕೆ ಸುರೇಶ್ ಅವರು ನಿನ್ನೆ ಸ್ವಲ್ಪ ತಾಳ್ಮೆ ಕೆಟ್ಟವರಂತಲೇ ಮಾತನಾಡಿದ್ರು. ಕೊನೆಗೆ ಅಯ್ಯೋ ಬಿಡಿ, ಅವ್ರ ಹಣೆಯಲ್ಲಿ ಬರೆದಿದ್ರೆ ಸಿ ಎಂ ಆಗ್ತಾರೆ, ಇಲ್ಲ ಅಂದರೆ ಇಲ್ಲ ಅನ್ನೋ ಮಾತನ್ನು ಆಡ್ಬಿಟ್ಟಿದ್ರು. ಅಲ್ಲಿಗೆ ಇದು ಎಚ್ಚರಿಕೆ, ಬೇಸರ, ನಿರಾಸೆ ಅಥವಾ ಇನ್ನೇನಾದರೂ ಸಂದೇಶ ಏನು ಬೇಕಾದ್ರೂ ಅನ್ಕೋಬೋದು. ಸ್ವಲ್ಪ ಬೇಸರದಲ್ಲೇ ಡಿ ಕೆ ಸುರೇಶ್ ನಿನ್ನೆ ಮಾತನಾಡಿದ್ರು. ನೋಡಿ, ಪಕ್ಷ ಆಲ್ರೆಡಿ ಹೇಳಿದೆ ತಾಳ್ಮೆಯಿಂದ ಇರಿ ಅಂತೇಳಿ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಪಕ್ಷದ ಹಿತದೃಷ್ಟಿಯಿಂದ, ಶಾಸಕರ ಹಿತದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ 140 ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಒಬ್ಬ ರಾಜಕಾರಣಿಗೆ ಒಕ್ಕಲಿಗರ ಓಟು ಬೇಕು, ಲಿಂಗಾಯತ ಓಟು ಬೇಕು, ಪರಿಷ್ಠ ಜಾತಿ ಓಟು ಬೇಕು, ಪರಿಷ್ಠ ಪಂಗಡದ ಓಟು ಬೇಕು. ಹಂಗನ್ಬಿಟ್ಟು ಒಬ್ಬರದೇ ಓಲೈಸ್ಕೊಳ್ಳುವಂಥದ್ದೇನಿಲ್ಲ. ಎಲ್ಲರ ಓಟು ಮತಗಳು ಕೂಡ ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲೋ ಒಂದು ಕಡೆ ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಅಭಿವೃದ್ಧಿಗೆ ಕುಂಠಿತ ಆಗುವಂಥ ಬೆಳವಣಿಗೆಗಳು ಯಾವುದು? ಈ ಜಾತಿ ಮೇಲೆ ನಡೆಯುವಂಥ ರಾಜಕಾರಣಗಳು. ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ. ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ. ಏನು ಪಂಚಾಯತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ ಎಂಟು ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಎಲ್ಲವನ್ನು ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ಹಳ್ಳಿಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ನಿಮ್ಮ ಗಮನಕ್ಕೆ ತಂದೆ. ಈ ಚೇರ್ಮನ್ರು ಕ್ಯಾಟಗರಿಗಳಾಗೋದ ಮೇಲೆ ಎಲ್ಲರೂ ಚೇರ್ಮನ್ ನಿಂತ್ಕೊಳ್ಳುವಾಗ ನಾವು ನಿಂತ್ಕೊಳ್ಳಲ್ಲ ಅಂತಾರೆ, ಲೇಡೀಸ್ ನಮ್ಗೆ ಬೇಡ ಅಂತಾರೆ. ಚೇರ್ಮನ್ ಬಂದ್ಬಿಡ್ತು ಅಂತ ಅಂದರೆ ನಮ್ಗೆ ಬೇಕೇ ಬೇಕು ಅಂತಾರೆ. ಸೊ ಹಂಗಾಗಿ ಭಾಳ ಕಷ್ಟ. ಅಧಿಕಾರದಿಂದ ಇನ್ನೊಬ್ರನ್ನ ಬಿಡು ಮಾತು ಕೊಟ್ಟಿದ್ಯಾ ಅಂತ ಹೇಳೋದು ಭಾಳ ಕಷ್ಟ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಭಾಳ ಸುಲಭವಾದದ್ದಲ್ಲ, ಅಷ್ಟು ಸುಲಭ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ಯಾಕೋ ಡಿ ಕೆ ಬ್ರದರ್ಸ್ ಅಂದುಕೊಂಡಂಗೆ ಪಾರ್ಟಿಯಲ್ಲಿ ಏನೂ ನಡೀತಾ ಇಲ್ಲ. ತಾಳ್ಮೆ ತಾಳ್ಮೆ ತಾಳ್ಮೆ, ಎಷ್ಟು ದಿನ, ಹೌ ಲಾಂಗ್ ಅಂತಕ್ಕಂಥ ಪ್ರಶ್ನೆ ಕೂಡ ಬರುತ್ತೆ. ಹಾಗಾಗಿ ನಿನ್ನೆ ಡಿ ಕೆ ಸುರೇಶ್ ಅವರು ಈ ಮಾತನ್ನು ಆಡಿದ್ದ, ಅಥವಾ ಡಿ ಕೆ ಬೆಂಬಲಿಗರಿಂದ ಎರಡನೇ ಹಂತದ ಬಂಡಾಯ ಏನಾದರೂ ಏಳುವ ಸಾಧ್ಯತೆ ಇದೆಯಾ? ಏನು ಲೆಕ್ಕಾಚಾರ ಅಂತ? ಸಹಜವಾದ ಕುತೂಹಲ ಈ ಮಾತು ಈಗ ಯಾಕೆ ಅನ್ನೋದು. ಯಾಕಂದರೆ 2.5 ವರ್ಷ ತುಂಬ್ತಾ ಇದ್ದಂತೆ ಅವತ್ತಿನ ದಿನವೇ ಮಾಜಿ ಸಂಸದರು ಕೂಡ ಆಗಿರ್ತಕ್ಕಂಥ ಮತ್ತು ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಸಹೋದರು ಕೂಡ ಆಗಿರುವಂಥ ಡಿ ಕೆ ಸುರೇಶ್ ಅವರೊಂದು ಮಾತನ್ನು ಹೇಳ್ತಾರೆ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ವಿಚಾರವನ್ನು ನೆನಪಿಸ್ತಾರೆ. ಆದರೆ ಅದು ಆ ದಿನವೇ ಹೇಳುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಅವತ್ತೇ ಸಂಜೆ ಸಾಕಷ್ಟು ಶಾಸಕರುಗಳು ದೆಹಲಿ ಪೆರೇಡ್ ನಡೆಸ್ತಾರೆ. ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರುಗಳು 2.5 ವರ್ಷ ಆಯಿತು, ಮುಂದೇನು ಅಂತ ಕೇಳುವ ಪ್ರಯತ್ನದ ಭಾಗವಾಗಿ. ಅಂದರೆ ಸರ್ಕಾರದ 2.5 ವರ್ಷ ಮುಗಿತಾ ಇದ್ದಂತೆ ಮೊದಲ ಬಂಡಾಯದ ಕಹಳೆಯನ್ನು ಅವತ್ತು ಕೆಲವು ಶಾಸಕರುಗಳು ಊದಿದ್ರು. ತದನಂತರದಲ್ಲಿ ಬೇರೆ ಬೇರೆ ರೂಪಗಳನ್ನ ಪಡೆದುಕೊಂಡು ಹೋಯ್ತದು. ಆನಂತರ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಬಂದು ಅದನ್ನು ಪ್ಯಾಚಪ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತು. ಸಿ ಎಂ ಡಿ ಸಿ ಎಂ ಅದನ್ನು ಪಾಲಿಸಿದ್ರು ಕೂಡ. ಆದರೆ ಆನಂತರದಲ್ಲಿ ಯಾವಾಗಲೂ ಕರೆದು ಮಾತನಾಡ್ತಾರೆ ಅನ್ನುವಂಥ
ನಿರೀಕ್ಷೆ ಇಟ್ಕೊಂಡ್ರು ಕೂಡ ಸುಮಾರು 2 ತಿಂಗಳು ಕಳೆದರೂ ಕೂಡ ಇನ್ನೂ ಕೂಡ ಹೈಕಮಾಂಡ್ ನಾಯಕರು ಮಾತುಕತೆಗೆ ಕರೆದಿಲ್ಲ ಅನ್ನುವಂಥದ್ದು ಸಹಜವಾದ ಬೇಸರ ಮತ್ತು ಅಸಮಾಧಾನ DCM DK ಶಿವಕುಮಾರ್ ಬಣದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಈಗ DK ಸುರೇಶ್ ಅವರು ಆಡಿರುವಂಥ ಮಾತು ಅಂದರೆ ಅಧಿಕಾರ ಇರ್ಬೋದು ಅಥವಾ ತಾಳ್ಮೆ ಇರ್ಬೋದು ಎರಡೂ ಕೂಡ ಶಾಶ್ವತ ಅಲ್ಲ ಅನ್ನುವಂಥದ್ದು, ನಮ್ಮ ತಾಳ್ಮೆಗೆ ಒಂದು ಎಕ್ಸ್ಪೈರಿ ಡೇಟ್ ಇದೆ, ಒಂದು ಹಂತದವರೆಗೆ ಮಾತ್ರ ಕಾಯ್ತೀವಿ ಅನ್ನುವಂಥ ಸ್ಪಷ್ಟವಾದ ಸಂದೇಶವನ್ನು ರವಾನಿಸುವ ಲೆಕ್ಕದಲ್ಲೇ ಹೇಳಿದಂತೆ ಕಾಣಿಸ್ತಾ ಇದೆ. ಇದು 2ನೇ ಹಂತದಲ್ಲಿ ಮತ್ತೇನಾದರೂ ಪ್ರಯತ್ನಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸೂಚ್ಯವಾಗಿರುವಂಥದ್ದು, ಅಥವಾ ನೀವು ಕೊಟ್ಟ ಮಾತಿನಂತೆ ಅಧಿವೇಶನ ಮುಗಿತಾ ಇದ್ದಂತೆ ಕರೆದು ಮಾತನಾಡಿಸಿ ಅನ್ನೋದಕ್ಕೆ ಕೊಡಬೇಕಾದಂಥ ಸಂದೇಶವನ್ನು ರವಾನಿಸಿದ್ದು ಅನ್ನುವಂಥದ್ದು ಪ್ರಶ್ನೆ. ಒಟ್ಟಾರೆಯಾಗಿ DK ಸುರೇಶ್ ಅವರು 2ನೇ ಬಾರಿ ಮಾತನ್ನು ಈ ರೀತಿ ಆಡ್ತಾ ಇರುವಂಥದ್ದು ಸಹಜವಾಗಿ ಮುಂದೇನು ಅನ್ನುವಂಥ ಕುತೂಹಲನಂತೂ ಹುಟ್ಟಾಕ್ತಂತೆ ಕಾಣಿಸ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ರಾಜಕಾರಣಿಗಳು ಸುಮ್ಮನೆ ಪಾಸಿಂಗ್ ಕಮೆಂಟ್ ಥರ ಮಾತಾಡಲ್ಲ. ಹೌದು, ಅವ್ರು ಆಡಿರ್ತಕ್ಕಂಥ ಪ್ರತಿಯೊಂದು ಮಾತಿಗೂ ಒಂದು ಹಿನ್ನೆಲೆ ಮತ್ತು ಒಂದು ಉದ್ದೇಶ ಅಂತಕ್ಕಂಥದ್ದು ಇರುತ್ತೆ. ನಿನ್ನೆ DK ಸುರೇಶ್ ಅವರ ಮಾತಲ್ಲೂ ಕೂಡ ಅದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಈ ಚಂಡಮಾರುತ ಬೀಸಕ್ಕೂ ಮೊದಲು ಪ್ರಕೃತಿ ತುಂಬ ಶಾಂತವಾಗಿರುತ್ತಂತೆ, ಏಕಾಏಕಿ ಚಂಡಮಾರುತ ಬೀಸಕ್ಕೆ ಶುರು ಆಗುತ್ತಂತೆ. ಸೊ ಆ ಥರದ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ.